ಸಾರಿ ಕೊರೋನಾ ಕಾಲದಲ್ಲಿ ಹಾ. ಇಡೀ ವರ್ತೂರಿಗೆ ನಾನು ಹೋಟ್ಲು ಅಂದರೆ ತೆಗ್ದಿದ್ದು. ಗುರುನರಸಿಂಹ ಹೋಟ್ಲು ಅಂದರೆ ಯಾರಿಗೂ ಅರ್ಥ ಆಗಲ್ಲ. ಹಾ. ನನ್ನ ಈ ಹೋಟ್ಲ್ ನಾನು ನಡೆಸೋದ್ರಿಂದ ಅಮ್ಮಣ್ಣಿ ಅಂತ ಕರೆದು ನಾನು ಓದಿದ್ದು ಇದೇ ಸ್ಕೂಲು, ನನ್ನ ಮಕ್ಕಳು ಓದಿದ್ದು ಇದೇ ಸ್ಕೂಲು, ಮೊಮ್ಮಕ್ಕಳು ಓದಿದ್ದು ಇದೇ ಇದೇ ಸ್ಕೂಲು. ಸ್ಕೂಲು. ಮೊಮ್ಮಕ್ಕಳೆಲ್ಲ ಫಾರಿನಲ್ಲಿ ಅಮೆಜಾನ್ ಕಂಪ್ನಿಲಿ ಕೆಲಸದಲ್ಲಿದ್ದಾರೆ. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇಲ್ಲಿದ್ದೀನಪ್ಪ ಅಂತಾರೆ ಬೆಂಗಳೂರು ವೈಟ್ ಫೀಲ್ಡ್ ವರ್ತೂರ್ ಮೈನ್ ರೋಡು ಗಾಂಧಿ ಸರ್ಕಲ್ ಹತ್ರ ಕಳೆದ 80 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಬರ್ತಾರಂತ ಶ್ರೀ ಗುರು ನರಸಿಂಹ ಹೋಟೆಲ್ಗೆ ಬಂದಿದ್ದೀನಿ. ಇದು ಗುರು ನರಸಿಂಹ ಅನ್ನೋದಕ್ಕಿಂತ ಅಮ್ಮಂಡಿ ಹೋಟೆಲ್ ಅಂತ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಜಾಗ. ಅಮ್ಮ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಬಿ ಕೃಷ್ಣವೇಣಿ. ಕೃಷ್ಣವೇಣಿ. ಇದು ಅಮ್ಮಂಡಿ ಹೋಟೆಲ್ ಯಾವಾಗ ಶುರುವಾಗಿದ್ದು? ಅಮ್ಮಣ್ಣಿ ಹೋಟ್ಲು ಅಂದರೆ ಹಾಂ. ಇಲ್ಲಿಗೆ ಬಂದಾಗ 6 ತಿಂಗಳ ಮಗು. ಹಾಂ. ನಮ್ಮ ಚಿಕ್ಕಪ್ಪ ಹೋಟ್ಲ್ ಮಾಡ್ತಾಯಿದ್ರು, ಅವ್ರ ಜೊತೆ ನಮ್ಮ ತಂದೆ ತಿಂಡಿ ಮಾಡೋಕ್ಕೆ ಶುರು ಮಾಡಿದ್ರು. ಓಕೆ. ಆಮೇಲೆ ಅವರು ಬೆಂಗಳೂರಿಗೆ ಹೊಟ್ಟೋದ್ರು, ನಮಗೆ ಹೋಟ್ಲ್ ಕೊಟ್ಬಿಟ್ಟು ಓಕೆ. ಚಿಕ್ಕಪ್ಪ ಮಾಡ್ತಾ ಇದ್ದಿದ್ದು? ಚಿಕ್ಕಪ್ಪ ಮಾಡ್ತಾ. ಓಕೆ. ಏನಮ್ಮ ಸ್ಪೆಷಲ್ಲು? ಇಲ್ಲಿ ಎಲ್ಲ ತಿಂಡಿನೂ ಮಸಾಲೆ ದೋಸೆ ಸ್ಪೆಷಲ್ ಇರುತ್ತೆ, ಬೆಣ್ಣೆ ಮುದ್ದು ಸ್ಪೆಷಲ್ ಇರುತ್ತೆ, ಬಿಸಿಬೇಳೆ ಬಾತಿಗೆ ಕಾಯ್ತಾ ಇರ್ತಾರೆ ಯಾವಾರ ಮಾಡೋದು ಅಂದ್ಬಿಟ್ಟು. ಮದ್ದೂರೊಡೆ ಸ್ಪೆಷಲ್ ಇರುತ್ತೆ, ಚೌ ಸ್ಪೆಷಲ್ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ತಿಂಡಿನೂ ಜನಗಳು ಇಷ್ಟ ಬೀಳ್ತಾರೆ, ಎಲ್ಲನೂ ಇಷ್ಟಪಡ್ತಾರೆ. ಅದ್ರಲ್ಲಿ ಮೇನ್ ಆಗಿ ಬೆಣ್ಣೆ ಮಸಾಲೆ, ಚೌಚೌ ಬಾತು, ಚೌಚೌವು, ಹಾಂ, ಚೌಚೌ ಮಿಕ್ಸ್ಚರು, ಓ ಮಿಕ್ಸರ್, ಓಕೆ 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 ಓಕೆ, ಮೈಸೂರು ಪಾಕು, ಬಾದುಷಾ. ಹಾಂ, ಇದೆಲ್ಲ ಇಷ್ಟಪಡ್ತಾರೆ.